ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ನಾನು ಕೆಲವೊಂದು ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ. ಅದನ್ನ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಅದರಲ್ಲಿ ಎರಡನೇ ಕ್ವೆಶನ್, ಟೂ ಕ್ವೆಶನ್ಸ್ ಕೊಟ್ಟಿದ್ದೆ. ಸೊ ಅದರಲ್ಲಿ ಎರಡನೇ ಕ್ವೆಶನ್, ಮೊದಲನೇ ಕ್ವೆಶನ್ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಅಮೌಂಟ್ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಎರಡನೇ ಕ್ವೆಶನ್ ಸೊ ಈ ತರ ಇದೆ. 2014 ಮತ್ತೆ 2013 ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಇದನ್ನ ನಾವು ಸ್ಟಾರ್ಟಿಂಗ್ ಫಿಗರ್ ಆಗಿ ತಗೋತೀವಿ. ಇದೆಲ್ಲ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇದನ್ನ ಅಡ್ಜಸ್ಟ್ ಮಾಡಬೇಕು ಪ್ರಾಫಿಟ್ಗೆ. ಸೊ ನಮ್ಗೆ ಆಗ ಸಿಗೋದು ಪ್ರಾಫಿಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಥವಾ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್. ತುಂಬಾ ಸಿಂಪಲ್ ಇದೆ. ಇದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಆ ಪ್ರಾಫಿಟ್ ಅನ್ನ ನಾವು ಸ್ಟಾರ್ಟಿಂಗ್ ಫಿಗರ್ ಆಗಿ ತಗೋತೀವಿ, 2,50,000. ಆಮೇಲೆ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಆಗುವಂತ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಬೇರೆ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ಯಾವುದು ಕೊಟ್ಟಿಲ್ಲ. ಲೈಕ್ ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಗುಡ್ ವಿಲ್ ರಿಟರ್ನ್ ಆಫ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ಈ ತರದ್ದು ಯಾವುದು ಕೊಟ್ಟಿಲ್ಲ. ಸೊ ಅದರಿಂದ ಅದೆಲ್ಲ ಬರೋದಿಲ್ಲ ಇಲ್ಲಿ. ಸೊ ಯಾವ್ದು ಕೊಟ್ಟಿದ್ದಾರೆ ಅದನ್ನ ಮಾತ್ರ ನಾವು ಅಡ್ಜಸ್ಟ್ ಮಾಡ್ತೀವಿ ಪ್ರಾಫಿಟ್ಗೆ. ಸೊ ಇಲ್ಲಿ ಆಡ್ ಮಾಡಬೇಕಾಗಿರೋದು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಹೌದಾ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಡ್, ಹಾಗೇನೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಡ್. ಅವೆರಡರ ಆಪೋಸಿಟ್ ಏನಿದೆ ಅದು ಮೈನಸ್. ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ಯಾವ್ಯಾವ ಕರೆಂಟ್ ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆಗಿದೆ ನೋಡಿ. ಡೆಟಾರ್ಸ್ ಅಲ್ಲಿ ಡಿಕ್ರೀಸ್ ಆಗಿದೆ. ಸೊ ಇದು ಈ ವರ್ಷದ ಫಿಗರ್ 80,000. 2013 ಅಂದ್ರೆ ಹೋದ ವರ್ಷದ ಫಿಗರ್ 95,000. ಸೊ ಡಿಕ್ರೀಸ್ ಆಗಿದೆ. ಸೊ ಹಾಗೇನೆ ಯಾವ್ಯಾವ ಕರೆಂಟ್ ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆಗಿದೆ ನೋಡಿ. ಬಿಲ್ಸ್ ರಿಸೀವಬಲ್ ಏನಾಗಿದೆ, 25,000 ಇದೆ ಈ ವರ್ಷ. ಹೋದ ವರ್ಷ 20,000 ಇತ್ತು. ಸೊ ಇನ್ಕ್ರೀಸ್ ಆಗಿದೆ. ಇದನ್ನ ಮೈನಸ್ ಮಾಡಿದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಆಕ್ರೂಡ್ ಇನ್ಕಮ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾರೆ ಆದ್ರೆ ಇನ್ನು ರಿಸೀವ್ ಮಾಡಿಲ್ಲ. ಸೊ ಹೋದ ವರ್ಷ 1,200 ಇದೆ, ಈ ವರ್ಷ 1,500 ಇದೆ. ಸೊ ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಇಸ್ ಮೈನಸ್. ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಹೋದ ವರ್ಷ 600 ಇದೆ, ಈ ವರ್ಷ 500 ಇದೆ. ಅಂದ್ರೆ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಈಸ್ ಮೈನಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ, ಇದು ಕೂಡ ಅಸೆಟ್ ಏನೆ. ಹೋದ ವರ್ಷ 1,400 ಇದೆ, ಈ ವರ್ಷ 1,600 ಇದೆ. ಸೊ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಈಸ್ ಮೈನಸ್. ಎಸ್. ಸೊ ಹಾಗೆ ನೀವು ನೋಡ್ತಾ ಹೋಗ್ಬೇಕು. ಸೊ ಕರೆಂಟ್ ಅಸೆಟ್ಸ್ ಫಸ್ಟ್ ಹುಡುಕಿ, ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆಯಾ ಮಾರ್ಕ್ ಮಾಡ್ತಾ ಹೋಗಿ. ಆಮೇಲೆ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಮಾರ್ಕ್ ಮಾಡ್ತಾ ಹೋಗಿ. ಸೊ ಮಾರ್ಕ್ ಅಂದ್ರೆ ಇಲ್ಲಿ ಪ್ಲಸ್ ಮಾಡಬೇಕಾ ಇಲ್ಲ ಮೈನಸ್ ಮಾಡಬೇಕಾ ಅಂತ ಅಷ್ಟೇ. ಪ್ಲಸ್ ಮಾಡೋದೆಲ್ಲ ಫಸ್ಟ್ ತಗೊಳ್ಳಿ. ಈಗ ಪ್ರಾಫಿಟ್ ತಗೊಂಡಿದ್ದೀರಲ್ಲ 2,50,000. ಸೊ ಅದಕ್ಕೆ ಆಡ್ ಮಾಡ್ತಾ ಹೋಗಿ. ಆಡ್ ಮಾಡೋಂಥ ಐಟಮ್ಸ್ ಎಲ್ಲ ಆಡ್ ಮಾಡ್ತಾ ಹೋಗಿ. ಸೊ ಡೆಟಾರ್ಸ್ ಅಂದ್ರೆ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿರೋದು, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ, ಅದು ಕೂಡ ಕರೆಂಟ್ ಲಯಬಿಲಿಟಿ. ಸೊ ಅದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು ಮಾತ್ರ ಬರೀರಿ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು ಮಾತ್ರ ಬರೀಬೇಕು. ಅದೆಲ್ಲ ಟೋಟಲ್ ಮಾಡಿದ್ರೆ 20,500 ಆಗುತ್ತೆ. ಸೊ ಅದನ್ನ ಆಡ್ ಮಾಡಿ
ಪ್ರಾಫಿಟಿಗೆ 2,70,500 ಆಗುತ್ತೆ. ಇನ್ನು ಕೆಲವೊಂದು ಲೆಸ್ ಮಾಡುವಂತ ಐಟಮ್ಸ್ ಇದೆಯಲ್ಲ, ಅದ್ರ ಆಪೋಸಿಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇವೆಲ್ಲ ಲೆಸ್ ಐಟಮ್ಸ್. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅದು ಕೂಡ ಕರೆಂಟ್ ಲಯಬಿಲಿಟಿ ಅನ್ಸ್ಕೊಳ್ಳುತ್ತೆ. ಸೊ ಡಿಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ, ಸೊ ಅದನ್ನ ಮೈನಸ್ ಮಾಡ್ತೀರಾ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಈಸ್ ಕರೆಂಟ್ ಅಸೆಟ್, ಸೊ ಅದರಲ್ಲಿ ಇನ್ಕ್ರೀಸ್ ಆದ್ರೆ ಮೈನಸ್ ಮಾಡ್ತೀರಾ. ಇನ್ಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್, ಅದು ಕರೆಂಟ್ ಅಸೆಟ್, ಅದನ್ನ ಮೈನಸ್ ಮಾಡ್ತೀರಾ. ಡಿಕ್ರೀಸ್ ಇನ್ ಬಿಲ್ಸ್ ಪೇಯಬಲ್, ಅದು ಕರೆಂಟ್ ಲಯಬಿಲಿಟಿ, ಅದು ಕೂಡ ಮೈನಸ್ ಮಾಡ್ತೀರಾ. ಇನ್ಕ್ರೀಸ್ ಇನ್ ಆಕ್ರೂಡ್ ಇನ್ಕಮ್, ಕರೆಂಟ್ ಅಸೆಟ್ ಅದು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಅದು ಕೂಡ ಮೈನಸ್ ಮಾಡ್ತೀರಾ. ಅದೆಲ್ಲ ಆಡ್ ಮಾಡಿ, ಎಷ್ಟು ಡಿಕ್ರೀಸ್ ಆಗಿದೆ ಅಥವಾ ಇನ್ಕ್ರೀಸ್ ಆಗಿದೆ ಅದನ್ನೆಲ್ಲ ಬರ್ಕೊಂಡು ಅದನ್ನೆಲ್ಲ ಆಡ್ ಮಾಡಿ 7,600 ಆಗುತ್ತೆ ಟೋಟಲ್. ಸೊ ಅದನ್ನ ಮೈನಸ್ ಮಾಡಿ, ಮೈನಸ್ ಮಾಡಿದ್ರೆ 2,62,900. ಸೊ ದಿಸ್ ಈಸ್ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್. ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಎಷ್ಟೇ? ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಏನಾಗಿದೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ತಾ ಇದೀವಿ ಅಷ್ಟೇ ಪ್ರಾಫಿಟ್ಗೆ. ಟು ಫೈಂಡ್ ಔಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಆರ್ ಕ್ಯಾಶ್ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಹಾಗೂ ಕರೀತಾರೆ, ಕ್ಯಾಶ್ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂತಾನು ಕರೀತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಲ್ಲಿ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ 2,50,000 ಅಂತ ಕೊಟ್ಟಿದ್ದಾರೆ. ಮತ್ತೆ ಕೆಲವೊಂದು ಐಟಮ್ಸ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಅಮಾರ್ಟೈಸೇಷನ್ ಅಂದ್ರೆ ರೇಟಿಂಗ್ ಆಫ್ ಗುಡ್ ವಿಲ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್. ಸೊ ಇಷ್ಟು ನಾವು ಅಡ್ಜಸ್ಟ್ ಮಾಡಬೇಕು ಪ್ರಾಫಿಟ್ಗೆ. ಇದನ್ನೆಲ್ಲ ಮೈನಸ್ ಮಾಡಬೇಕಾಗುತ್ತೆ, ಕೆಲವೊಂದನ್ನ ಪ್ಲಸ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಸೊ ಅದರಲ್ಲಿ ಆಗುವಂತ ಹೆಚ್ಚು ಕಮ್ಮಿ ಎರಡು ಮಾತ್ರ ಕೊಟ್ಟಿದ್ದಾರೆ, ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್. 2014 ಮತ್ತೆ 2015 ಕೊಟ್ಟಿದ್ದಾರೆ, ಸಾರಿ 2013 ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕಂಪೇರ್ ಮಾಡಬೇಕು. ಸೊ ಕರೆಂಟ್ ಇಯರ್ ಈಸ್ 2014, ಪ್ರೀವಿಯಸ್ ಇಯರ್ ಈಸ್ 2013. ಸೊ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ಅಂತ ನೋಡ್ಕೊಂಡು ಆಡ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಡಿಸೈಡ್ ಮಾಡಬೇಕು. ಸಿಂಪಲ್ ಕ್ವೆಶ್ಚನ್, ಕೆಲವೇ ಎಂಟ್ರೀಸ್ ಬರುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಇದೆ. ಸೊ ಫಸ್ಟ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತಗೋತೀರಾ, 2,50,000. ಸೊ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಡೈರೆಕ್ಟ್ ಮೆಥಡ್ ಅಲ್ಲಿ. ಅಂಡ್ ರಿಮೆಂಬರ್ ದಿಸ್ ಇಸ್ ಅ ಇಂಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಲ್ಲೆಲ್ಲಿಂದ ಕ್ಯಾಶ್ ಬರುತ್ತೆ ಅದನ್ನೆಲ್ಲ ಆಡ್ ಮಾಡಿಬಿಟ್ರೆ ಅದು ಡೈರೆಕ್ಟ್ ಮೆಥಡ್. ಫಾರ್ ಎಕ್ಸಾಂಪಲ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಬಿಲ್ಸ್ ರಿಸೀವಬಲ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಕಸ್ಟಮರ್ಸ್. ಸೊ ಡೈರೆಕ್ಟ್ ಸೋರ್ಸಸ್ ಏನೇನಿದೆ ಅದನ್ನೆಲ್ಲ ಆಡ್ ಮಾಡಿಬಿಟ್ರೆ ಅದೇನೆ ಡೈರೆಕ್ಟ್ ಮೆಥಡ್. ಎಲ್ಲೆಲ್ಲಿಂದ ಕ್ಯಾಶ್ ಬರುತ್ತೋ ಸೋರ್ಸಸ್ ಅದನ್ನೆಲ್ಲ ಆಡ್ ಮಾಡಿಬಿಟ್ರೆ ಅದೇ ಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಅಂದ್ರೆ ಈ ರೀತಿ ಪ್ರಾಫಿಟ್ ಸ್ಟಾರ್ಟಿಂಗ್ ಫಿಗರ್ ಆಗಿ ಇಟ್ಕೊಂಡು ಕೆಲವು ಐಟಮ್ಸ್ ನ ಮೈನಸ್ ಮಾಡೋದು, ಕೆಲವು ಐಟಮ್ಸ್ ನ ಪ್ಲಸ್ ಮಾಡೋದು, ಅದೆಲ್ಲ ಮಾಡ್ತೀವಲ್ಲ, ದಿಸ್ ಈಸ್ ಇಂಡೈರೆಕ್ಟ್ ಮೆಥಡ್. ಸೊ ಇಲ್ಲಿ ಕೆಲವೊಂದು ನಾನ್ ಆಪರೇಟಿಂಗ್ ಮತ್ತೆ ನಾನ್ ಕ್ಯಾಶ್ ಚಾರ್ಜಸ್ ಇದೆ. ಸೊ ಡಿಪ್ರಿಸಿಯೇಷನ್ ಇದೆ, ಸೊ ಅದನ್ನ ಆಡ್ ಮಾಡ್ತೀವಿ. ಗುಡ್ ವಿಲ್ ರಿಟರ್ನ್ ಆಫ್, ಅಮಾರ್ಟೈಸೇಷನ್ ಅಂದ್ರೆ ರೈಟ್ ಆಫ್ ಅಂತಾರೆ. ಸೊ ಪ್ರತಿ ವರ್ಷ ಇಷ್ಟಿಷ್ಟು ಅಂತ ರೈಟ್ ಆಫ್ ಮಾಡ್ತಾ ಹೋಗ್ತಾರೆ. ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರೋದು. ಸೊ ಇದು ಕೂಡ ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಐಟಮ್. ಸೊ ಇದನ್ನೆಲ್ಲ ನಾವೇನ್ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಲ್ಲ. ಸೊ ಅದರಿಂದ ಇದನ್ನೆಲ್ಲ ನಾವು ಪ್ರಾಫಿಟ್ಗೆ ಆಡ್ ಮಾಡ್ತೀವಿ ಟು ಫೈಂಡ್ ಔಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್. ಇದನ್ನೆಲ್ಲ ಆಡ್ ಮಾಡಿ 22,000 ಆಗುತ್ತೆ. ಇದೆಲ್ಲ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದೇನೆ ಆಕ್ಚುಯಲ್ ಫಿಗರ್ಸ್.
ಸೊ 22,000 ಆಡ್ ಮಾಡಿದ್ರೆ 2,72,000 ಆಗುತ್ತೆ. ಕೆಲವೊಂದು ಐಟಮ್ಸ್ ನ ಲೆಸ್ ಮಾಡೋದಿದೆ. ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಹೇಗೆ ನೀವು ಆಡ್ ಮಾಡಿದ್ರೋ ಅದೇ ರೀತಿ ಇನ್ಕಮ್ಸ್ ಅನ್ನ ಮೈನಸ್ ಮಾಡಬೇಕು. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಇದು ನಾನ್ ಆಪರೇಟಿಂಗ್. ಲ್ಯಾಂಡ್ ಇಸ್ ಅ ಫಿಕ್ಸ್ಡ್ ಅಸೆಟ್. ಸೊ ಅದನ್ನ ಸೇಲ್ ಮಾಡುವಾಗ ಬಂದಂತ ಪ್ರಾಫಿಟ್ ಏನಿದೆ, ಇಟ್ಸ್ ಅ ಕ್ಯಾಪಿಟಲ್ ಪ್ರಾಫಿಟ್, ನಾಟ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲ, ನಾಟ್ ಅನ್ ಆಪರೇಟಿಂಗ್ ಪ್ರಾಫಿಟ್, ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಪರೇಷನ್ಸ್. ಸೊ ಅದರಿಂದಾಗಿ ಅದನ್ನ ಲೆಸ್ ಮಾಡ್ತೀವಿ. ಸೊ 3,000 ಇದೆ, ಸೊ ಅದನ್ನ ಲೆಸ್ ಮಾಡ್ತೀವಿ. 2,69,000 ಆಗುತ್ತೆ. 2,69,000. ಸೊ ಈಗ ಇದನ್ನ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂತ ಕರಿಬಹುದು. ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕರಿಬಹುದು. ಸೊ ಈಗ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ನ ಮಾಡಬೇಕು. ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಸಾರಿ, ಏನೋ ಒಂದು ಮಿಸ್ಟೇಕ್ ಇತ್ತು ಕ್ವೆಶ್ಚನ್ ಅಲ್ಲಿ. ಈ 4 ಐಟಮ್ಸ್ ಇತ್ತು, ಆದ್ರೆ ಡೆಟಾರ್ಸ್ ಮತ್ತೆ ಕ್ರೆಡಿಟಾರ್ಸ್ ಮಾತ್ರ ಕಾಪಿ ಆಗಿತ್ತು. ಬಿಲ್ಸ್ ರಿಸೀವಬಲ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕೂಡ ಇದೆ 2014 ಮತ್ತೆ 2013ಗೆ. ಆನ್ಸರ್ ಅಲ್ಲೇನು ಮಿಸ್ಟೇಕ್ ಇಲ್ಲ. ಸೊ ಈಗ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಬಂತು, ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಸೊ ಇಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಏನಿದೆ ಅದನ್ನ ಆಡ್ ಮಾಡ್ತೀರ. ಯಾವ್ಯಾವ ಡಿಕ್ರೀಸ್ ಆಗಿದೆ ನೋಡಿ. ಡೆಟಾರ್ಸ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದೆ, ಆಗಲ್ಲ. ಇದು ಡಿಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ಹೋದ ವರ್ಷ 12,000 ಇದೆ, ಈ ವರ್ಷ 10,000 ಇದೆ, ಸೊ ಡಿಕ್ರೀಸ್ ಆಗಿದೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಷ್ಟೇನೆ. ಹೋದ ವರ್ಷ 2,000 ಇದೆ, ಈ ವರ್ಷ 0 ಅಂದ್ರೆ ನಿಲ್. ಸೊ ಇದನ್ನ ಕೂಡ ನಾವು ಡಿಕ್ರೀಸ್ ಅಂತಾನೆ ತಗೋಬಹುದು. ಸೊ ದಿಸ್ ಇಸ್ ಎ ಡಿಕ್ರೀಸ್. ಸೊ 2 ಐಟಮ್ ಬರುತ್ತೆ. ಸೊ ಬಿಲ್ಸ್ ರಿಸೀವಬಲ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎರಡು ಡಿಕ್ರೀಸ್ ಆಗಿರೋದು. ಸೊ 2,000 2,000 4,000 ಆಗುತ್ತೆ. ಸೊ ಇದನ್ನ ನೀವು ಆಡ್ ಮಾಡಬೇಕು. ಸೊ 2,69,000 ಪ್ಲಸ್ 4,000 2,73,000 ಆಗುತ್ತೆ. ಸೊ ನೆಕ್ಸ್ಟ್ ಅದರ ಆಪೋಸಿಟ್ ಏನಿದೆ ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಸೊ ಅದನ್ನ ನೀವು ಲೆಸ್ ಮಾಡ್ತೀರಾ. ಯಾವ್ದ್ಯಾವ್ದು ಆಗಿದೆ ಅಂತ ನೋಡೋಣ. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ, ಸೊ ಇದೊಂದು ಕೇಸು. ಕ್ರೆಡಿಟಾರ್ಸ್ ಇದು ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆದ್ರೆ ಕರೆಂಟ್ ಲಯಬಿಲಿಟಿ ಅದನ್ನ ಮೈನಸ್ ಮಾಡಬೇಕು. ಸೊ ಡೆಟಾರ್ಸ್ ಮತ್ತೆ ಕ್ರೆಡಿಟಾರ್ಸ್ ತಗೋಬಹುದು. ಸೊ ಇನ್ಕ್ರೀಸ್ ಇನ್ ಡೆಟಾರ್ಸ್, ಡಿಕ್ರೀಸ್ ಇನ್ ಕ್ರೆಡಿಟಾರ್ಸ್ ಎರಡನ್ನು ತಗೊಳ್ಳಿ. 3,000 5,000 8,000 ಆಗುತ್ತೆ. ಅದನ್ನ ಮೈನಸ್ ಮಾಡಿ 2,65,000. So this is your answer. Cash flow from operating activities 2,65,000. So next problem is the last problem, 6 marks questions ಅಲ್ಲಿ. Next 14 marks questions ಅನ್ನ ಕವರ್ ಮಾಡೋಣ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. 2014 ಮತ್ತೆ 2013 ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಐಟಮ್ ಅವರು ಜಾಸ್ತಿ ಅಡಿಷನಲ್ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ. ಕ್ಯಾಶ್ ಡಿವಿಡೆಂಡ್ 25,000 ಕಟ್ಟಿದ್ದಾರೆ ಡ್ಯೂರಿಂಗ್ ದ ಇಯರ್.
ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಕ್ಯಾಶ್ ಫ್ಲೋ ಸ್ಟೇಟ್. ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ಇದರಲ್ಲೇ ನೀವು ಅನಲೈಸ್ ಮಾಡಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಅನ್ನ ನೀವೇ ಗುರುತಿಸಿ ಅದನ್ನ ರೆಕಾರ್ಡ್ ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಹೇಗೆ ಅಂತ ನೋಡೋಣ. ಸೊಲ್ಯೂಷನ್ ಇದೆ. ಸೊ ಫಸ್ಟ್ ನೀವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡ್ತೀರಾ. ಸೊ ಈ ತರ ಕ್ವಶನ್ಸ್ ಅಲ್ಲಿ ಯಾವಾಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಆಗ ಮೋಸ್ಟ್ ಆಫ್ ದ ಟೈಮ್ 3 ಆಕ್ಟಿವಿಟೀಸ್ ಅಂದ್ರೆ ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ 3 ಆಕ್ಟಿವಿಟೀಸ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ನ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ಪ್ರಾಫಿಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಹೇಗ್ ಬಂತು ಅಂದ್ರೆ 25,000 ಪ್ಲಸ್ 35,000. ಇದು ಇಲ್ಲಿದೆ ನೋಡಿ. ಡಿವಿಡೆಂಡ್ 25,000 ಪೇ ಮಾಡಿದ್ದಾರೆ. ಇಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಪ್ರಾಫಿಟ್ ಅಲ್ವಾ. ಡಿವಿಡೆಂಡ್ ಈಸ್ ಪೇಡ್ ಔಟ್ ಆಫ್ ಪ್ರಾಫಿಟ್ಸ್. ಸೊ 25,000 ಒಂದು. ಸೊ ಇದನ್ನ ತಗೊಳ್ಳಿ. ಮತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ ಹೋದ ವರ್ಷ 1,25,000 ಇದೆ, ಈ ವರ್ಷ 1,60,000 ಇದೆ. ಅಂದ್ರೆ 35,000 ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ರಿಟೈನ್ಡ್ ಅರ್ನಿಂಗ್ಸ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಬರುತ್ತೆ. 35,000 ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಆ 35,000 ಮತ್ತೆ ಈ ಡಿವಿಡೆಂಡ್ ಕಟ್ಟಿದ್ರಲ್ಲ 25,000 ಅದು ಎರಡನ್ನ ಸೇರಿಸಿದ್ರೆ 60,000 ಆಗುತ್ತೆ. ಸೊ ಪ್ರಾಫಿಟ್ 60,000 ಜೊತೆ ಶುರು ಮಾಡಿ. ನೆಕ್ಸ್ಟ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್. ಫಸ್ಟ್ ಡಿಪ್ರಿಸಿಯೇಷನ್ ಬರುತ್ತೆ. ಅವರು ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನೂ ಕೊಟ್ಟಿಲ್ಲ ಡಿಪ್ರಿಸಿಯೇಷನ್ ಅಂತ. ಆದ್ರೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಇದೆ ನೋಡಿ. ಹೋದ ವರ್ಷ 60,000 ಇದೆ, ಈ ವರ್ಷ 80,000 ಇದೆ. ಅಂದ್ರೆ 20,000 ಆಡ್ ಆಗಿದೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟಿಗೆ. ಸೊ ಅದನ್ನ ತಗೊಳ್ಳಿ 20,000. ಸೊ ಯಾವಾಗ ಡಿಪ್ರಿಸಿಯೇಷನ್ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ ಆಗ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಏನಾದ್ರು ಇದ್ರೆ ಅದರ ಡಿಫರೆನ್ಸ್ ಅನ್ನ ನಾವು ತಗೋಬೇಕು. 20,000. ನೆಕ್ಸ್ಟ್ ಈ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇದಕ್ಕೆಲ್ಲ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕಲ್ಲ. ಸೊ ಬೇರೆ ಏನಾದ್ರು ಇದೆಯಾ ನೋಡಿ. ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರೋದು ಆ ಥರದ್ದೇನು ಇಲ್ಲ. ಡಿಬೆಂಚರ್ಸ್ ಎಲ್ಲ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಬರುತ್ತೆ. ಆ ಥರದ್ದೇನು ಇಲ್ಲ. ಸೊ ನೆಕ್ಸ್ಟ್ ನೀವು ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ನೋಡಿ. ಇನ್ವೆಂಟ್ರಿನಲ್ಲಿ ಡಿಕ್ರೀಸ್ ಆಗಿದೆ, ಸೊ ಅದನ್ನ ಆಡ್ ಮಾಡಿ. ಹೋದ ವರ್ಷ ಇನ್ವೆಂಟ್ರಿ ಹೋದ ವರ್ಷ 1,40,000 ಇತ್ತು, ಈ ವರ್ಷ 1,20,000 ಇದೆ. ಸೊ ಇಟ್ಸ್ ಅ ಕೇಸ್ ಆಫ್ ಡಿಕ್ರೀಸ್. ಸೊ ಅದನ್ನ ಆಡ್ ಮಾಡಿ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ನೋಡಿ 40,000 ಇದೆ ಈ ವರ್ಷ, ಹೋದ ವರ್ಷ 30,000 ಇದೆ. ಸೊ 10,000 ಇನ್ಕ್ರೀಸ್ ಆಗಿದೆ. ಸೊ ಅದನ್ನ ಆಡ್ ಮಾಡಿ. ಇದು ಕರೆಂಟ್ ಲಯಬಿಲಿಟಿ. ಸೊ ಇದೆಲ್ಲ ಆಡ್ ಮಾಡಿದಾಗ ಪ್ರಾಫಿಟ್, ಡಿಪ್ರಿಸಿಯೇಷನ್, ಇನ್ವೆಂಟ್ರಿದು ಮತ್ತೆ ಕ್ರೆಡಿಟರ್ಸ್ ಎಷ್ಟು ಆಡ್ ಮಾಡಿದಾಗ 1,10,000 ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಪೋಸಿಟ್ ಮಾಡ್ಬೇಕಲ್ಲ. ಡೇಟಾರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಅದನ್ನ ಮೈನಸ್ ಮಾಡಬೇಕು. ಡೇಟಾರ್ಸ್ 1,00,000 ಇದೆ ಈ ವರ್ಷ, ಹೋದ ವರ್ಷ 75,000 ಇದೆ. ಸೊ 25,000 ಮೈನಸ್ ಮಾಡಬೇಕು. ಸೊ 25,000 ಮೈನಸ್ ಮಾಡಿ 1,10,000 ನಲ್ಲಿ 85,000 ಬರುತ್ತೆ. ಸೊ ದಿಸ್ ಇಸ್ ಯುವರ್ ನೆಟ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ.
ಟ್ಯಾಕ್ಸ್ ಪೇಯ್ಡ್ ಅಥವಾ ಬೇರೆ ಯಾವುದು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಅದರಿಂದ ದಟ್ ಈಸ್ ಯುವರ್ ಆನ್ಸರ್. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 85,000. ಸೊ ನೆಕ್ಸ್ಟ್ ಈಗ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಾಡ್ತೀವಿ. ಸೊ ಇದು ಅವರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ನೀವೇ ಅಬ್ಸರ್ವ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನಾಗಿದೆ ಪೊಸಿಷನ್ ಅಂತ. ಲ್ಯಾಂಡ್ ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ ಎರಡನ್ನು ತಗೊಳ್ಳಿ. ಸೊ ಹೋದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 1 lakh ಇದೆ ಲ್ಯಾಂಡು, ಈ ವರ್ಷ 80,000 ಇದೆ. ಸೊ ಸೇಲ್ ಮಾಡಿರ್ಬೇಕು ಅವರು. ಲ್ಯಾಂಡ್ ಮೇಲೆ ಯೂಶಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲ್ಲ, ಸೊ ಅದರಿಂದ ಸೇಲ್ ಮಾಡಿರ್ತಾರೆ, ಸೇಲ್ ಆಫ್ ಲ್ಯಾಂಡ್. ಪ್ಲಾಂಟ್ ಅಂಡ್ ಮಿಷನರಿನಲ್ಲಿ ಹೋದ ವರ್ಷ 2 lakh ಇತ್ತು, ಈ ವರ್ಷ 2,50,000 ಇದೆ. ಸೊ 50,000 ಪರ್ಚೇಸ್ ಮಾಡಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಹಾಗಂತ ತಿಳ್ಕೊಂಡು ನೀವು ಇಲ್ಲಿ ರೆಕಾರ್ಡ್ ಮಾಡಬೇಕು. ಪರ್ಚೇಸ್ ಫ್ರಮ್ ಅಲೈನ್, ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 50,000. ಸೊ ಅದು ಔಟ್ಫ್ಲೋ. ಸೊ ಪರ್ಚೇಸ್ ಮಾಡಿದಾಗ ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್, ಅದು ಔಟ್ಫ್ಲೋ ಆಗಿರೋದ್ರಿಂದ ಮೈನಸ್ ಹಾಕ್ಬೇಕು. ಸೇಲ್ ಆಫ್ ಲ್ಯಾಂಡ್, ಸೊ ಇದು ಇನ್ಫ್ಲೋ. ಸೊ ಪ್ಲಸ್ 20,000 ಮೈನಸ್ 50,000 ಪ್ಲಸ್ 20,000 ಎಷ್ಟಾಗುತ್ತೆ? ಮೈನಸ್ 30,000. ಇಟ್ಸ್ ಅ ನೆಗೆಟಿವ್ ಕ್ಯಾಶ್ ಫ್ಲೋ, ಕ್ಯಾಶ್ ಔಟ್ಫ್ಲೋ. ಈಗ ಕೊನೆಯದು ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಇದು ನಿಮ್ಮ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಡಿವಿಡೆಂಡ್ ಪೇಯ್ಡ್, ಪ್ರಪೋಸ್ ಡಿವಿಡೆಂಡ್ ಇದೆಲ್ಲ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ನೋಡಿ ಪೊಸಿಷನ್ ಹೇಗಿದೆ ಅಂತ. ಸೊ ಶೇರ್ ಕ್ಯಾಪಿಟಲ್ ಹೋದ ವರ್ಷ 2 ಲಕ್ಷ ಇತ್ತು, ಈ ವರ್ಷ 2,40,000 ಇದೆ. ಸೊ 40,000 ಜಾಸ್ತಿ ಆಗಿದೆ. ಅಂದ್ರೆ ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಅಂತ ಅರ್ಥ, ಅದಕ್ಕೆ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿರೋದು. ಸೊ 40,000 ಹಾಕಿ. ಸೊ ದಿಸ್ ಅನ್ ಇನ್ಫ್ಲೋ, ದಿಸ್ ಈಸ್ ಅನ್ ಇನ್ಫ್ಲೋ. ಹಾಗೆ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಬೆಂಚರ್ಸ್ ಏನಾಗಿದೆ? ಹೋದ ವರ್ಷ 1,50,000 ಇತ್ತು, ಈ ವರ್ಷ 90,000 ಆಗಿದೆ. ಅಂದ್ರೆ 60,000 ರಿಡೀಮ್ ಮಾಡಿದ್ದಾರೆ, ಅಂದ್ರೆ ರೀಪೇ ಮಾಡಿದ್ದಾರೆ. ಸೊ ಅದರಿಂದ ಡಿಬೆಂಚರ್ಸ್ ಕಡಿಮೆ ಆಗಿದೆ. ಸೊ ನೀವೇ ಅಸ್ಯೂಮ್ ಮಾಡ್ಕೋಬೇಕು. ಡಿಬೆಂಚರ್ಸ್ 1,50,000 ಮೈನಸ್ 90,000, 60,000 ಅನ್ನ ರಿಡೀಮ್ ಮಾಡಿದ್ದಾರೆ. ಸೊ ರೀಪೇ ಮಾಡಬೇಕಾದ್ರೆ ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್, ಸೊ ಮೈನಸ್ ಇಸ್ ಅನ್ ಔಟ್ಫ್ಲೋ. ಹಾಗೆ ಡಿವಿಡೆಂಡ್ ಪೇಯ್ಡ್ 25,000 ಪೇ ಮಾಡಿದ್ದಾರೆ ಆ ವರ್ಷ, 25,000 ಔಟ್ಫ್ಲೋ. ಸೊ ಮೂರನ್ನು ಆಡ್ ಮಾಡಿ. 40,000 ಮೈನಸ್ 60,000 ಮೈನಸ್ 25,000 ಮೈನಸ್ 45,000 ಆಗುತ್ತೆ. ಮೈನಸ್ 45,000. ಸೊ ದಿಸ್ ಈಸ್ ಯುವರ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಈಗ 3 ಆಕ್ಟಿವಿಟೀಸ್ ಇದೆಯಲ್ಲ, ಆಪರೇಟಿಂಗ್ ಆಕ್ಟಿವಿಟೀಸ್ ಬಂದಂತ ಕ್ಯಾಶ್ ಇನ್ಫ್ಲೋ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಇಂದ ಬಂದಂತ ಕ್ಯಾಶ್ ಔಟ್ಫ್ಲೋ, ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಇಂದ ಬಂದಂತ ಕ್ಯಾಶ್ ಔಟ್ಫ್ಲೋ. ಈ ಮೂರನ್ನು ಆಡ್ ಮಾಡಿ. 85,000 ಮೈನಸ್ 30,000 ಮೈನಸ್ 45,000 ಎಷ್ಟಾಗುತ್ತೆ? 10,000 ಆಗುತ್ತೆ. 10,000 ಆಗುತ್ತೆ ಮೂರನ್ನು ಆಡ್ ಮಾಡಿದಾಗ. ಈಗ ಇದಕ್ಕೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಸೊ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಆಗಿದೆ. ಸೊ ಪಾಸಿಟಿವ್ ಫಿಗರ್ ಆಗಿರೋದ್ರಿಂದ ಅದು ಇನ್ಫ್ಲೋ ಅಂತ ಕರ್ಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ ಕ್ಯಾಶ್ ಇನ್ಫ್ಲೋ. ಸೊ 10,000. ಸೊ 3 ಆಕ್ಟಿವಿಟೀಸ್ ನ ಆಡ್ ಮಾಡಿದಾಗ ಈಗ ಕ್ಯಾಶ್ ಬ್ಯಾಲೆನ್ಸ್ ಇನ್ ದ ಬಿಗಿನಿಂಗ್ ಆಡ್ ಮಾಡಿ. ಸೊ 50,000 ಇತ್ತು ನೋಡಿದ್ವಿ. ಸೊ 50,000 ಇದೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ 50,000.
ಸೊ ಬಿಗಿನಿಂಗ್ ಅಂದ್ರೆ ಹೋದ್ ವರ್ಷದ್ದು ಅಂತ. ಹೋದ್ ವರ್ಷದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷದ್ದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ 50,000 ಇದೆ. ಸೊ ಅದನ್ನ ಆಡ್ ಮಾಡಿದಾಗ ನಮ್ಗೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಸಿಗ್ಬೇಕು. ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡ್. ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡ್ 60,000 ಸಿಗುತ್ತೆ. ಸೊ 60,000 ಬಂದ್ರೆ ಮಾತ್ರ ನೀವು ಮಾಡಿರುವಂತ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ. 60,000 ಬರಬೇಕು. ಕ್ಯಾಶ್ ಇನ್ಫ್ಲೋ ಅಥವಾ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಈಸ್ 10,000 ಪ್ಲಸ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 50,000 ಎಷ್ಟಾಗುತ್ತೆ 60,000 ವಿಚ್ ಮ್ಯಾಚಸ್ ವಿತ್ ಕರೆಂಟ್ ಕ್ಯಾಶ್ ಬ್ಯಾಲೆನ್ಸ್. ಹೀಗೆ ಮ್ಯಾಚ್ ಆಗಬೇಕು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಜೊತೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಸಿಬ್ಲಿ 14 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ಕವರ್ ಮಾಡ್ತೀನಿ. ನಮ್ಮ ನೋಟ್ ಬುಕ್ಸ್ ಎಲ್ಲ ಅಪ್ಡೇಟ್ ಮಾಡಿ ಇಟ್ಕೊಂಡಿರಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಕೂಡ ನಾನು ಮಾಡಿಸ್ತೀನಿ. ಸೊ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಈ ತರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗೋದಿಲ್ಲ ಇನ್ಮೇಲೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೆಲ್ಲ ಇನ್ನೊಂದ್ಸರಿ ಓದ್ಕೊಳ್ಳಿ. ಎಷ್ಟರಲ್ಲಿ ನೋಟ್ಸ್ ಮತ್ತೆ ಅಸೈನ್ಮೆಂಟ್ಸ್ ಲಾಸ್ಟ್ ವೀಕ್ ಕೊಟ್ಟಿದ್ದೀನಿ. ಸೊ ನೋಟ್ಸ್ ಕೂಡ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಓಕೆ ಗೈಸ್, ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, stay safe. Thank you.